ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೇ? ಹಾಂ, ಕಾಳುಗಳು ಏನಿಲ್ಲ? ಅದ ಇದು ತರಕಾರಿ ಗಿರ್ಕಾರಿ ಏನಿಲ್ಲ ನಮ್ಮ ಛಾಯ? ಹ್ಞೂ, ಇವತ್ತೇನು ಮೊಟ್ಟೆ ಬಾಳೆಹಣ್ಣು ತರಿಸ್ಕೊಡ್ಬೇಕಾಯ್ತು? ಮಕ್ಳು ಕೊಡಿಸಿ ಇವತ್ತು ಊಟ. ರೇಷನ್ ಏನು ಇಲ್ವೇ ಇಲ್ಲ, ಸ್ಟಾಕೇ ಇಲ್ಲ. ಈಗ ಬಿವಾಗ ಏನಂತಾರ? ನೀವು ಹೇಳ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಯಾರು ಹೇಳ್ಕೊಟ್ರೆ ನಿಮ್ಗೆ ಹೇಳಿ ಅಂತ ಇದನ್ನು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾರದಲ್ವಾ? ನೀವು ಹೇಳ್ಕೊಳ್ಳೋ ಸಮಸ್ಯೆ ಬಗೆಹರಿಯುತ್ತಾ? ನೋಡಿ, ಯಾರು ಹೇಳ್ಬೇಡ, ಓದ್ಕೋತಾ ಇದ್ದೀವಿ. ಆಯ್ತು, ಇಲ್ಲಿ ಒಬ್ಬರು ಮಾತಾಡಿ. ರೇಷನ್ ಹಾಂ, ರೇಷನ್ ಕೊಡಲಿ ಬಿಡಲಿ ಅವ್ರು, ಅದು ನಮಗೆ ಬೇಡ. ನಿಮಗೇನು ಸಮಸ್ಯೆ ಇದೆ? ಊಟದ ಏನಾಗಿದೆ ಅಮ್ಮ? ಈಗೇನು ಕೊಡ್ತಾರೋ ಊಟಕ್ಕೆ? ಟೊಮೊಟೊನ ಅಷ್ಟೇ, ಎಲ್ಲದಕ್ಕೂ ಟೊಮೊಟೊನೇ. ಎಷ್ಟು ದಿವಸದ ಸಮಸ್ಯೆ ಇದು? ಹೋದ ವಾರ ಆಗಿತ್ತು, ನಾನು ಬಂದಿದ್ದೆ. ಇಲ್ಲ, ಮಕ್ಳಿಗೆ ಊಟ ಕೊಡ್ಬೇಕು ಅಂದರೆ. ಹೋದ ವಾರ ಎಷ್ಟು ಕೊಡ್ತಾಯಿದ್ರು ಊಟ? ಅರ್ಧ ಹೊಟ್ಟೆ ತಿನ್ಕೊಂಡು. ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾಯಿದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾಯಿದ್ರು. ಯಾಕಂತ? ಬೇಯ್ತಿರ್ಲಿಲ್ಲ. ಓಲಿ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆಗೆ ತುಂಬ ಇಲ್ಲ. ಮತ್ತು ಹಂಗೆ ಏನು ಮಾಡ್ತಿದ್ರು? ಉಪವಾಸನ ಇರ್ತಾಯಿದ್ರೆ ಅರ್ಧಂಬರ್ಧ ತಿಂದ್ಬಿಟ್ಟು. ಇವಾಗ ಏನಾಗಿದೆ? ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟೆಲ್ಲಿರಲ್ವಾ? ಯಾಕೆ ಊರಿಗೆ ಹೋಗ್ತೀರಿ? ಒಬ್ರು ಮಾತಾಡ್ರಿ. ಹ್ಞೂ, ಅರ್ಧ ಹೊಟ್ಟೆ ತಿನ್ಕೊಂಡಿರೋದು ಬೇಡ. ಹ್ಞೂ, ಟೆಂಡರ್ ಇಲ್ಲ ಅಂದ್ರು. ನನ್ನ ದುಡ್ಡಿನ ಖರ್ಚು ಮಾಡ್ತಾನೆ ಅಂತ. ಯಾರು? ಟೆಂಡರ್ನವರು. ಇವಾಗ ಹೆಚ್ಚು ಕಡಿಮೆ ಇದು ನಿಮ್ಗೆ ಸಮಸ್ಯೆ ಆಗಿ ಒಂದು 15 ದಿನ ಆಯಿತಾ? ಹಬ್ಬಕ್ಕೆ ಬಂದಾಗಲಿಂದ ಸಮಸ್ಯೆ ಇದೆಯಾ ಇದು? ಇದೆಯಾ? ಹಬ್ಬಕ್ಕೆ ಬಂದಾಗಿಂದ ಈ ಊಟಕ್ಕೆಲ್ಲ ಅರ್ಧ ತಿನ್ಕೊಂಡಾಗ ಹಾಗೇ ಇರಬೇಕು. ಸಂಜೆನೂ ಅರ್ಧ. ಇವತ್ತು ಏನೇನು ಊಟ ಕೊಡ್ಬೇಕಮ್ಮ ಮೆನು ಪ್ರಕಾರ? ಮೊಟ್ಟೆ, ಬಾಳೆಹಣ್ಣು, ಅನ್ನ ಸಾಂಬಾರು ಕೊಡಬೇಕು. ಹ್ಞೂ, ಆದ್ರೇನು ಕೊಟ್ಟಿಲ್ಲ? ಯಾವ್ದ್ರೇನು ಕೊಡ್ತಾರೆ ನಿಮಗೆ? ಬರೀ ಕಡಲೆ ಪುರಿ ಮಾತ್ರ. ಹ್ಞೂ, ಅದು ಇಲ್ಲ. ಚಿಕನ್ ಗಿಕನ್ ಏನು ಕೊಡ್ತಾ ಇದ್ರಲ್ವಾ? ಭಾನುವಾರ ಚಿಕನ್ ಕೊಟ್ಟಿದ್ರಾ? ಒಂದೇ 1 ಲೀಟ್ರ್ ಹಾಲು. ಹ್ಞೂ, ಕಾಫಿ ಟೀಗೆ ಸರಿ. ಸ್ನ್ಯಾಕ್ಸ್ ಇಲ್ಲ, ಹಾಲು 1 ಲೀಟ್ರ್ ಕೊಡ್ತಾರೆ. ಸರಿ, 1 ಲೀಟ್ರ್ ಹಾಲು ಕೊಡ್ತಾರೆ ಅಥವಾ 1.5 ಲೀಟ್ರ್ ಹಾಲು ಕೊಡ್ತಾರೆ. ಸ್ನ್ಯಾಕ್ಸ್ ಕೊಡ್ತಾ ಇಲ್ಲ, ಮೆನು ಫಾಲೋ ಮಾಡ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಕೊಡ್ತಾ ಇಲ್ಲ. ಸೊಸೈಟಿಗೆ ಕೊಟ್ಟರು ಅರ್ಧ ಅಕ್ಕಿ ಕೊಡ್ತಾರೆ. ನೀವೆಲ್ಲ ಕೇಳ್ತಿಲ್ಲ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ್ರ? ಈಗ ಅವ್ರು ಟೆಂಡರ್ ಹಾಕಿಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಹಂಗೆ ಇರ್ತಾರೆ, ಉಪವಾಸ ಇರೋಕ್ಕಾಯ್ತಾ? ಹಾಂ, ಈಗ ಅಕಸ್ಮಾತ್ ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಎಲ್ಲರೂ ಸಾಮೂಹಿಕ ಊಟ ಹಾಕ್ತೀರ, ಎಲ್ಲರೂ ಹೊಟ್ಬಿಡ್ತೀರ ಊರಿಗೆ?